ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಆರಾಮದೀನಿ. ಭಾಳ ದಿನಗಳ ನಂತರ ಮತ್ತೆ ವಿಡಿಯೋ ಮಾಡಾಕತ್ತೀನಿ. ಮೊದಲಿನ ವಿಡಿಯೋಗಳಿಗೆ ನೀವು ಹೆಂಗೆ ಸಪೋರ್ಟ್ ಮಾಡಿದ್ರಿ, ಹೆಂಗೆ ಸಬ್ಸ್ಕ್ರೈಬ್ ಮಾಡಿದ್ರಿ, ಹೆಂಗೆ ಲೈಕ್ ಮಾಡಿದ್ರಲ್ಲ, ಈಗಲೂ ಹಂಗೆ ಲೈಕ್ ಸಬ್ಸ್ಕ್ರೈಬ್ ಅಂದರೆ ಸಪೋರ್ಟ್ ಮಾಡ್ತಿರತ್ತೆ ಅಂದ್ಕೊಂಡಿದ್ದೀನಿ. ಬರ್ರಿ ಇವತ್ತು ನಾ ಏನು ಮಾಡಾಕ್ತಂತೇಳಿ ತೋರ್ಸಾತ್ ನೋಡಿರಿ. ನಾನು ಇವತ್ತು ಆಲೂ ಸಾಗು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ಇದನ್ನು ಚಪಾತಿ ಪೂರಿ ಒಳಗೆ ಹಚ್ಕೊಂಡು ತಿಂದ್ರೆ ತುಂಬಾ ಟೇಸ್ಟ್ ಆಗಿರ್ತೈತಿ. ಬರ್ರಿ ನೋಡೋಣ ಹೆಂಗೆ ಮಾಡೋದು ಅಂಥೇಳಿ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಳಿಗೆ ಇಟ್ಟಿದ್ದೀನಿ. ಅದಕ್ಕೆ ಇವಾಗ ಎಣ್ಣೆ ಹಾಕೊಳಕ್ತೀನಿ ನೋಡ್ರಿ. ಎಣ್ಣೆ ಬಿಸಿ ಆದ ತಕ್ಷಣನೇ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕೊಳಕತ್ತೀನಿ. ಆಲೂ ಸಾಗು ಮಾಡ್ಕೊಳ್ಬೇಕಾದ್ರೆ ನಾವು ರೆಸ್ಟೋರೆಂಟ್ ಸ್ಟೈಲ್ನಾಗ ತಿನ್ನಬೇಕು, ಅದೇ ಫ್ಲೇವರ್ ಬರ್ಬೇಕಂದ್ರೆ ನಾನು ಲಾಸ್ಟ್ ಒಂದು ಪದಾರ್ಥ ಹಾಕ್ತೀನಿ. ಅದನ್ನು ಹಾಕೊಂಡು ಮಾಡಿರಿ, ತುಂಬಾ ಟೇಸ್ಟ್ ಆಕತಿ. ಇವಾಗ ನೋಡಿರಿ ಇದಕ್ಕೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಎಣ್ಣೆ ಒಳಗೆ ಫ್ರೈ ಆದ ತಕ್ಷಣವೇ ಹಸಿ ಖಾರ ಹಾಕೊಳಕತ್ತೀನಿ. ನೋಡಿರಿ ಇವ್ರೇನು ಹಸಿ ಖಾರ ಡೈರೆಕ್ಟಾಗಿ ಹಾಕೊಳಕತ್ತಾರೆ ಎಣ್ಣೆ ಒಳಗೆ ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ಹಸಿ ಖಾರ ಎಣ್ಣೆ ಒಳಗೆ ಹಾಕಿ ಫ್ರೈ ಆದ ತಕ್ಷಣವೇ ಉಳ್ಳಾಗಡ್ಡಿ ಹಾಕ್ಕೊಳ್ಬೇಕು. ನಾವಿಲ್ಲಿ ಉಳ್ಳಾಗಡ್ಡಿನ ಹಸಿ ವಾಸನೆ ಹೋಗುತ್ತಾನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ನೋಡಿರಿ. ಹಸಿ ಖಾರ ಮುಂಚೆನೇ ಯಾಕೆ ಹಾಕಿನಿ ಅಂದರೆ ಎಣ್ಣೆ ಒಳಗೆ ಆ ಫ್ಲೇವರ್ ಬರ್ತೈತೆ, ಅದ್ರ ಸಂಬಂಧನ ಹಸಿ ಖಾರ ಅದ್ರೊಳಗೆ ಹಾಕ್ಕೊಂಡಿನಿ. ಇವಾಗ ನೋಡಿ ಉಳ್ಳಾಗಡ್ಡಿನೂ ಎಣ್ಣೆ ಒಳಗೆ ಫ್ರೈ ಆಗೈತಿ. ಇವಾಗ ಇದಕ್ಕೆ ಟಮಾಟಿನೂ ಹಾಕೊಳಕತ್ತೀನಿ. ಟಮಾಟಿನೂ ಒಂದೆರಡು ನಿಮಿಷ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಬೇಕು ನೋಡಿರಿ. ಈ ರೀತಿ ಮಕ್ಕಳಿಗೆ ಮಾಡಿಕೊಡ್ರಿ ಮನೆಯಾಗ. ಮಕ್ಕಳು ಹೊಳ್ಳೆ ಮೇಲೆ ಕೇಳ್ತಾರೆ, ಮಮ್ಮಿ ಆಲೂಗಡ್ಡೆ ಸಾಗು ಮಾಡಿಕೊಡ್ರಿ ಅಂಥೇಳಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ನೋಡಿ. ಇದು ಫ್ರೈ ಆದ ತಕ್ಷಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ. ಮತ್ತು ಚಾಕ್ ಹಾಕೋತೀವಲ್ವ ಸಕ್ರೆ, ಆ ಸಕ್ರೆನೂ ಇದಕ್ಕೆ ಹಾಕೊಳಕ್ತೀನಿ ನೋಡಿರಿ. ಹಂಗೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನೂ ಹಾಕೊಳಕತ್ತೀನಿ. ಇದನ್ನೆಲ್ಲ ಹಾಕ್ಕೊಂಡು ಎಣ್ಣೆ ಒಳಗೆ ಮತ್ತೆ ಒಂದೆರಡು ನಿಮಿಷ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು ನೋಡಿರಿ. ನೋಡಿರಿ ಯಾವಾಗಲೂ ಒಂದೇ ಥರ ಬಾಜಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೀತಿ ಮಾಡ್ಕೊಂಡು ತಿನ್ನಿರಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ. ನಮ್ಮ ಸೈಡ್ ಅಂತೂ ಪುರಿ ಒಳಗೆ ಮತ್ತು ಚಪಾತಿಯಾಗ ಮಾಡ್ಕೊಳತ್ತೀವಿ. ಇವಾಗ ನೋಡಿರಿ ನಾನು ಆಲೂಗಡ್ಡಿನ ಕುದಿಸಿ ಕೈಯಾಗನ ಹೆಚ್ಚಿಗೆ ಇಟ್ಕೊಂಡಿದ್ನಿ. ಅದನ್ನು ಹಾಕೊಳಾಕ್ತೀನಿ ನೋಡಿರಿ ಇದಕ್ಕೆ. ಮತ್ತು ಒಂದು ಸ್ವಲ್ಪ ಹಸಿ ವಟಾಣಿನೂ ಇಟ್ಟಿದ್ನಿ ತೊಳೆದು ಸೈಡ್ನ್ಯಾಗ. ಅವನು ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಾಕ್ತೀನಿ ನೋಡಿರಿ. ಹಸಿ ವಟಾಣಿ ಹಾಕೊಳ್ಳೋದ್ರಿಂದ ಅದು ರುಚಿ ಕೊಡ್ತೈತಿ ಇದ್ರೊಳಗೆ ಆಲೂ ಸಾಗ್ನ್ಯಾಗ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕತಿ. ನೀವು ಹಸಿ ವಟಾಣಿ ಇರ್ಲಿಕ್ಕಂದ್ರೆ ಅದನ್ನು ಬಿಟ್ಟು ಹಂಗೆ ಆಲೂಗಡ್ಡೆ ಅಂದ್ರೂ ಮಾಡ್ಕೊಳ್ಬೋದು. ಇವಾಗ ನೋಡಿರಿ ಇದೆಲ್ಲ ಮಿಕ್ಸ್ ಆದ ತಕ್ಷಣ ಮ್ಯಾಗಡೆ ಕೊತ್ತಂಬರಿ ಹಾಕೊಳಕತ್ತೀನಿ. ಹಾಕ್ಕೊಂಡು ಮತ್ತೆ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಹಿಂಗೆ ಮಿಕ್ಸ್ ಮಾಡಿ ಇದಕ್ಕೆ 1 ಕಪ್ನಷ್ಟು ನೀರು ಹಾಕ್ಕೊಳ್ಬೇಕು. ನೀರು ಹಾಕ್ಕೊಂಡು ಇದನ್ನು ಕುದಿಸೋಕೆ ಬಿಡೋಣ್ರಿ. ಯಾರೆಲ್ಲ ವೀಡಿಯೋಗಳನ್ನು ನೋಡ್ತಾ ಇಲ್ಲ, ಇನ್ನೂ ಯಾರಿಗಾರ ಗೊತ್ತಾಗ್ತಿಲ್ಲ ಅಂದ್ರೆ ದಯವಿಟ್ಟು ಶೇರ್ ಮಾಡಿರಿ ಇವನ್ನ ವೀಡಿಯೋಗಳನ್ನ. ಅಂದರೆ ಆದಷ್ಟು ಜನರಿಗೆ ತಲುಪ್ತೈತಿ. ಯಾಕಂದರೆ ಇಷ್ಟು ದಿನ ಗ್ಯಾಪ್ ಕೊಟ್ಟಿನಿ, ಹೀಗಾಗಿ ವಿಡಿಯೋ ಮಾಡಾಕತ್ತಿಲ್ಲ ಅಂತ ತಿಳ್ಕೊಂಡಿರ್ತೀರಿ. ಇನ್ಮ್ಯಾಗ ವಾರದಾಗ 2 ಸರಿಯಾರ ವಿಡಿಯೋ ಮಾಡಿ ಹಾಕ್ತೀನಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ. ಇವಾಗ ನೋಡಿರಿ ಇದು ಕುದಿ ಬಂದೈತಿ, ತೆಗೆದು ತೋರ್ಸಾತೀನಿ. ಈ ರೀತಿ ಕುದಿಯಾಕತ್ತಾಗ ನಾವು ಇದಕ್ಕೆ ಕಡ್ಲಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು. ಕಡ್ಲಿ ಹಿಟ್ಟನ್ನ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೋಬಾರ್ದು. ಸೈಡ್ನಾಗ ಒಂದು ಬೌಲ್ನಾಗ 1-2 ಟೇಬಲ್ ಸ್ಪೂನಷ್ಟು ಕಡ್ಲಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ನಷ್ಟು ನೀರು ಹಾಕೊಂಡು ಕಲಿಸ್ಕೊಳಾಕ್ತೀನಿ ನೋಡಿರಿ. ಯಾಕೆ ಹಿಂಗೆ ಕಲಿಸ್ಕೊಂಡು ಹಾಕೋಬೇಕಂದ್ರೆ ಗಂಟು ಆಗಿಬಿಡ್ತೈತಿ. ಅದಕ್ಕಾಗಿ ಸಪ್ರೇಟಾಗಿ ಹಿಂಗೆ ಕಲಿಸ್ಕೊಂಡು ಅದ್ರೊಳಗೆ ಹಾಕೊಳಕತ್ತೀನಿ ನೋಡಿರಿ. ನೀವು ಡೈರೆಕ್ಟಾಗಿ ಹಾಕೋತ್ನಂದ್ರೆ ಗಂಟು ಆಗಿಬಿಡ್ತೈತಿ. ಅದಕ್ಕಾಗಿ ಹಿಂಗೆ ಸಪ್ರೇಟಾಗಿ ಕಲಿಸ್ಕೊಂಡು ಹಾಕೋಬೇಕು. ಕಡ್ಲಿ ಹಿಟ್ಟು ಹಾಕಿದ ತಕ್ಷಣ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ತಳಗ ಹೊತ್ತು ಚಾನ್ಸಸ್ ಇರ್ತೈತಿ. ಹಿಂಗೆ ಚಮಚ ತೊಗೊಂಡು ಹಿಂಗೆ ಸರಿಯಾಗಿ 1-2 ನಿಮಿಷ ಮಿಕ್ಸ್ ಮಾಡಿಕೊಂಡು, ಅಂದರೆ ಮತ್ತೆ ಗಂಟು ಆಗ್ಲಾರಂಗೆ ಮತ್ತೆ ಚಮಚ ತೊಗೊಂಡು ಇದನ್ನು ಒಲೆ ಮ್ಯಾಗ ಇಟ್ಕೊಂಡನ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಇವಾಗ ಮಿಕ್ಸ್ ಮಾಡಾಕತ್ತೀನಿ. ಇದು ಕುದಿಯಾಕತ್ತೈತಿ. ಈ ಟೈಮ್ನಾಗ 1-2 ನಿಮಿಷ ಇದನ್ನು ಮಿಕ್ಸ್ ಮಾಡಿ ಒಂದು ಮ್ಯಾಗಡೆ ಪ್ಲೇಟ್ ಮುಚ್ಚಿ ಇದನ್ನು ಮತ್ತೆ ಕುದ್ಸೋಕೆ ಬಿಡೋಣ್ರಿ. 1-2 ಸೆಕೆಂಡ್ ಕುದೀತಂದ್ರೆ ಸಾಕು ನೋಡಿರಿ. ಈಗ ಎಲ್ಲ ಸೈಡ್ನಾಗ ಸ್ವಲ್ಪ ಎಣ್ಣೆ ಕಾಣಿಸಾಕ್ತೈತಿ. ಹಿಂಗಾದ್ರೆ ಇದು ಪರ್ಫೆಕ್ಟಾಗಿ ರೆಡಿ ಆಗೈತೆ ಅಂತ ಅರ್ಥ. ಇವಾಗ ನಾವು ಇದಕ್ಕೆ ಆಗಲೇ ಹೇಳಿದ್ನಲ್ವ ಒಂದು ಪದಾರ್ಥ ಹಾಕ್ಕೊಳ್ಬೇಕಂತೇಳಿ. ಈಗ ನೋಡಿರಿ ಕಸೂರಿ ಮೆಂತಿನ ಹಾಕ್ಕೊಳಾಕ್ತೀನಿ. ಈ ಕಸೂರಿ ಮೆಂತಿ ಹಾಕೊಳ್ಳೋದ್ರಿಂದ ತುಂಬ ಅಂದ್ರೆ ತುಂಬ ರುಚಿ ಬರ್ತೈತಿ ಮತ್ತು ಫ್ಲೇವರ್ನು ಹಂಗೆ ಬರ್ತಿರ್ತೈತಿ. ಸೇಮ್ ರೆಸ್ಟೋರೆಂಟ್ ಸ್ಟೈಲ್ನಾಗ ಯಾವ ರೀತಿ ನಾವು ತಿಂದಿದ್ದು ಟೇಸ್ಟ್ ಇರ್ತೈತಲ್ಲ ಹಂಗೆ ಇರ್ತೈತಿ ನೋಡಿರಿ. ಇದು ರೆಡಿ ಆಯಿತು. ಬರ್ರಿ ಸರ್ವ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಆಗೈತಿ ಆಲೂಗಡ್ಡೆ ಸಾಗು ಅನ್ನೋದು. ಬರ್ರಿ ನೋಡಿರಿ ಎಷ್ಟು ಚಂದಾಗೈತಿ ನೋಡಿರಿ, ಹೆಂಗೆ ಕಾಣಿಸಾಕತ್ತೈತಿ. ಇದನ್ನು ನೀವು ಚಪಾತಿ ಜೊತೆನೂ ತಿನ್ಬೋದು, ರೊಟ್ಟಿ ಜೊತೆನೂ ತಿನ್ಬೋದು, ಮತ್ತು ಪೂರಿ ಜೊತೆ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ನೋಡಿರಿ. ವೀಡಿಯೋಗಳನ್ನ ಶೇರ್ ಮಾಡಿರಿ ಅಂದ್ರೆ ಎಲ್ಲರಿಗೂ ತಿಳಿತೈತಿ. ವೀಡಿಯೋಗಳನ್ನ ಶೇರ್ ಮಾಡಿದಂಗೆ ಹೆಚ್ಚು ಜನರಿಗೆ ಹೋಗ್ತಿರ್ತೈತಿ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋಕೆ ಹೋಗಬೇಡ್ರಿ. ಥ್ಯಾಂಕ್ ಯು.